ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈ ಥರದ ವಾಕ್ಯಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಮೊದಲನೇ ವಾಕ್ಯ, ನನ್ನನ್ನು ಮಾತಾಡೋದಕ್ಕೆ ಬಿಡು ಅಥವಾ ನನಗೆ ಮಾತಾಡೋಕ್ಕೆ ಬಿಡು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಲೆಟ್ ಮೀ ಸ್ಪೀಕ್ ಅಂತ ಹೇಳ್ತೀವಿ. ನಾವು ಈ ವಾಕ್ಯವನ್ನು ತುಂಬ ಸಲ ಬಳಸ್ತಿರ್ತೀವಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನೀವು ಯಾರ ಜೊತೆನಾದರೂ ಮಾತಾಡ್ತಿರ್ಬೇಕಾದ್ರೆ ಅವರೇ ತುಂಬ ಜಾಸ್ತಿ ಮಾತಾಡ್ತಿರ್ತಾರೆ. ಅಂದರೆ ನಿಮಗೇನು ಹೇಳೋದಕ್ಕೆ ಅವಕಾಶನೇ ಕೊಡಲ್ಲ, ಅವರೇ ಎಲ್ಲನೂ ಹೇಳ್ತಿರ್ತಾರೆ. ಆವಾಗ ನೀವು ಹೇಳ್ತೀರಾ ಅಲ್ವಾ, ನನಗೂ ಸ್ವಲ್ಪ ಮಾತಾಡೋದಕ್ಕೆ ಬಿಡು ಅಂತ. ಆವಾಗ ನೀವು ಈ ವಾಕ್ಯವನ್ನು ಬಳಸ್ಬೋದು ಫ್ರೆಂಡ್ಸ್. ಮುಂದಿನ ವಾಕ್ಯ, ಅವಳನ್ನು ಮಾತಾಡೋಕ್ಕೆ ಬಿಡು ಅಥವಾ ಅವಳಿಗೆ ಮಾತಾಡೋದಕ್ಕೆ ಬಿಡು. ಲೆಟ್ ಹರ್ ಸ್ಪೀಕ್. ನಾವು ಹೇಳ್ತಿರ್ತೀವಲ್ವ, ಅವಳಿಗೂ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡು, ಅವಳಿಗೂ ಸ್ವಲ್ಪ ಮಾತಾಡೋದಕ್ಕೆ ಬಿಡು ಅಂತ. ಆವಾಗ ನೀವು ಈ ವಾಕ್ಯವನ್ನು ಬಳಸ್ಬೋದು ಫ್ರೆಂಡ್ಸ್. ಮುಂದಿನ ವಾಕ್ಯ, ಅವನಿಗೆ ಮಾತಾಡೋಕ್ಕೆ ಬಿಡು ಅಥವಾ ಅವನನ್ನು ಮಾತಾಡೋಕ್ಕೆ ಬಿಡು. ಲೆಟ್ ಹಿಮ್ ಸ್ಪೀಕ್. ಅವರಿಗೆ ಮಾತಾಡೋಕ್ಕೆ ಬಿಡು ಅಥವಾ ಅವರನ್ನು ಮಾತಾಡೋಕ್ಕೆ ಬಿಡು. ಲೆಟ್ ದೆಮ್ ಸ್ಪೀಕ್. ನನ್ನನ್ನು ಕೆಲಸ ಮಾಡುವುದಕ್ಕೆ ಬಿಡು ಅಥವಾ ನನಗೆ ಕೆಲಸ ಮಾಡುವುದಕ್ಕೆ ಬಿಡು. ಲೆಟ್ ಮೀ ವರ್ಕ್. ಅವಳನ್ನು ಕೆಲಸ ಮಾಡುವುದಕ್ಕೆ ಬಿಡು ಅಥವಾ ಅವಳಿಗೆ ಕೆಲಸ ಮಾಡೋದಕ್ಕೆ ಬಿಡು. ಲೆಟ್ ಹರ್ ವರ್ಕ್. ಅವನನ್ನು ಕೆಲಸ ಮಾಡೋದಕ್ಕೆ ಬಿಡು ಅಥವಾ ಅವನಿಗೆ ಕೆಲಸ ಮಾಡೋಕ್ಕೆ ಬಿಡು. ಲೆಟ್ ಹಿಮ್ ವರ್ಕ್. ಅವರಿಗೆ ಕೆಲಸ ಮಾಡೋಕ್ಕೆ ಬಿಡು ಅಥವಾ ಅವರನ್ನು ಕೆಲಸ ಮಾಡೋದಕ್ಕೆ ಬಿಡು. ಲೆಟ್ ದೆಮ್ ವರ್ಕ್. ನನ್ನನ್ನು ಕುಳಿತುಕೊಳ್ಳಲು ಬಿಡು. ಲೆಟ್ ಮೀ ಸಿಟ್. ಮೊದಲು ನನಗೆ ಕುಳಿತುಕೊಳ್ಳಲು ಬಿಡು. ಲೆಟ್ ಮೀ ಸಿಟ್ ಫಸ್ಟ್. ಈ ವಾಕ್ಯವನ್ನು ನೀವು ಯಾವಾಗ ಬಳಸ್ಬೋದು ಅಂತಂದರೆ, ನೀವು ತುಂಬ ಸುಸ್ತಾಗಿ ಬಂದಿರ್ತೀರ, ಆದರೆ ನಿಮ್ಮನ್ನು ನಿಲ್ಲಿಸ್ಕೊಂಡೇ ಯಾರಾದರೂ ಪ್ರಶ್ನೆ ಕೇಳ್ತಿರ್ತಾರೆ. ಆವಾಗ ನೀವು ಹೇಳ್ತೀರಾ ಅಲ್ವಾ, ಮೊದಲು ನಂಗೆ ಕೂತ್ಕೊಳ್ಳೋದಕ್ಕೆ ಬಿಡು ಅಂತ. ಆವಾಗ ನೀವು ಈ ವಾಕ್ಯವನ್ನು ಬಳಸ್ಬೋದು ಫ್ರೆಂಡ್ಸ್. ನನ್ನನ್ನು ಹೋಗಲು ಬಿಡು ಅಥವಾ ನನ್ನನ್ನು ಹೋಗುವುದಕ್ಕೆ ಬಿಡು. ಲೆಟ್ ಮೀ ಗೋ. ನನಗೆ ಅಲ್ಲಿಗೆ ಹೋಗುವುದಕ್ಕೆ ಬಿಡು ಅಥವಾ ನನ್ನನ್ನು ಅಲ್ಲಿಗೆ ಹೋಗುವುದಕ್ಕೆ ಬಿಡು. ಲೆಟ್ ಮೀ ಗೋ ದೇರ್. ನನ್ನನ್ನು ಬರೆಯಲು ಬಿಡು ಅಥವಾ ನನಗೆ ಬರೆಯುವುದಕ್ಕೆ ಬಿಡು. ಲೆಟ್ ಮೀ ರೈಟ್. ನನ್ನನ್ನು ಓದುವುದಕ್ಕೆ ಬಿಡು. ಲೆಟ್ ಮೀ ರೀಡ್. ನನ್ನನ್ನು ಬರುವುದಕ್ಕೆ ಬಿಡು. ಲೆಟ್ ಮೀ ಕಮ್. ನನ್ನನ್ನು ಒಂದು ಸಲ ಪ್ರಯತ್ನಿಸಲು ಬಿಡು. ಲೆಟ್ ಮೀ ಟ್ರೈ ಒನ್ಸ್. ನನ್ನನ್ನು ನಿದ್ದೆ ಮಾಡಲು ಬಿಡು. ಲೆಟ್ ಮೀ ಸ್ಲೀಪ್. ಅವಳನ್ನು ನಿದ್ದೆ ಮಾಡಲು ಬಿಡು. ಲೆಟ್ ಹರ್ ಸ್ಲೀಪ್. ಅವನನ್ನು ನಿದ್ದೆ ಮಾಡಲು ಬಿಡು. ಲೆಟ್ ಹಿಮ್ ಸ್ಲೀಪ್. ಅವರನ್ನು ನಿದ್ದೆ ಮಾಡಲು ಬಿಡು. ಲೆಟ್ ದೆಮ್ ಸ್ಲೀಪ್. ನನ್ನನ್ನು ಅಡುಗೆ ಮಾಡುವುದಕ್ಕೆ ಬಿಡು. ಲೆಟ್ ಮೀ ಕುಕ್. ನನ್ನನ್ನು ಕೇಳುವುದಕ್ಕೆ ಬಿಡು. ಲೆಟ್ ಮೀ ಆಸ್ಕ್. ಸೊ ಇದಿಷ್ಟು ನಮ್ಮ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆ್ಯಂಡ್ ಇದೇ ರೀತಿ ಇಂಗ್ಲೀಷ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಈ ವಾಕ್ಯಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.